ಯಾರು? ನಿನ್ನೆ ರಾತ್ರಿ 9:30 ಸುಮಾರು ನಮಗೆ ಒಂದು ಇನ್ಫಾರ್ಮೇಶನ್ ಬಂದಿರ್ತದೆ, ಈ ಥರ ಕಾಡೊಳಗಡೆ ಒಂದು ಬೇಟೆ ನಡೆದುಬಿಟ್ಟು ಅವರ ಬೇಟೆನ ಮಾಂಸವಾಗಿ ಪರಿವರ್ತನೆ ಮಾಡಿ ಅದನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಯಾವ ಜಾಗದಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಇತ್ತು ಎಲ್ಲಿಂದ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೆಟ್ಟತ್ತೂರು ಗ್ರಾಮದ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಆರ್ಚ್ ಹತ್ರ ಕಾಯ್ತಾ ಇದ್ದಾಗ 9:30, 9:45 ಒಂದು ಜೀಪ್ ಬರ್ತಾ ಇರೋದು ನಮ್ಮವ್ರು ಕಾಣಿಸಿದ್ದಾರೆ. ನಮಗೂ ಯೂನಿಫಾರ್ಮಲ್ಲಿ ಇದ್ದು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಗಾಡಿಯಿಂದ ಬಂದು ನಿಂತ್ಕೊಳ್ತಾರೆ. ಅವರು ಸ್ಟಾಪ್ ಮಾಡಲಿಕ್ಕೆ ನಿಂತ ಕೂಡ ಅವ್ರು ಯಾವುದೇ ಒಂದು ನಿಲ್ಲಿಸುವಂಥ ಒಂದು ಇದು ಕಾಣಿಸಲ್ಲ. ನಿಲ್ಲಿಸಿದ್ರೆ ಡೈರೆಕ್ಟಾಗಿ ಬರ್ತಾನೆ ಇದ್ದಾಗ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲಿಂದ ಸೈಡ್ ಜರಿದು ಬಿಟ್ಟು ಒಂದು ಏರಲ್ಲಿ ಒಂದು ಶಾಪ್ ಕೂಡ ಮಾಡ್ತಾರೆ. ಮಾಡಾದ್ಮೇಲೆ ಮತ್ತೆ ಇವ್ರನ್ನ ಹುಡ್ಕೊಂಡು ಹೋದಾಗ ಮುಂದೆ ಗಾಡಿ ಅಬಂಡನ್ ಮಾಡಿದ್ರು, ಒಂದು ಜೀಪ್ ಅಬಂಡನ್ ಮಾಡಿಬಿಟ್ಟು ಅಲ್ಲಿಂದ ಹುಡುಕ್ತಾರೆ ಸುತ್ತಮುತ್ತ ಯಾರಾದ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರು ಇರೋದಿಲ್ಲ, ಅಲ್ಲಿಂದ ಅವರು ಪರಾರಿಯಾಗಿರ್ತಾರೆ. ಮತ್ತೆ ಆ ಒಂದು ಗಾಡಿನ ಸೀಸ್ ಮಾಡಿಬಿಟ್ಟು ನಾವು ಚೆಕ್ ಮಾಡಿದಾಗ ನಮಗೆ ಗಾಡಿಯಲ್ಲಿ ಅರೌಂಡ್ 260 kg ಅಷ್ಟು ಮಾಂಸ ಸಿಗುತ್ತೆ. ಅದು ಮೋಸ್ಟ್ಲಿ ಇಂಡಿಯನ್ ಗೌರ್ ಅಂತ ಹೇಳ್ಬಿಟ್ಟು ನಾವು ಇವಾಗ ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ದಿರ ನಮಗೆ ಕಾರ್ಟ್ರಿಡ್ಜಸ್ ಸಿಗ್ತದೆ, ಚಾಕು ಸಿಗುತ್ತೆ, ಕೊಡ್ಲಿ ಸಿಗುತ್ತೆ, ಅರ ಸಿಗುತ್ತೆ, ಮತ್ತೆ ಟಾರ್ಚ್ ಸಿಗುತ್ತೆ. ಇವೆಲ್ಲದನ್ನು ಬೇಟೆಗೆ ಬಳಸುವಂತ ಸಾಮಗ್ರಿಗಳನ್ನು ನಾವು ವಶಪಡಿಸ್ಕೊತೀವಿ. ಅದ್ರ ಜೊತೆಗೆ ಮಹೇಂದ್ರ ಜೀಪ್ KA12 M5214 ಈ ಜೀಪನ್ನು ಕೂಡ ಅಮಾನತು ಪಡಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಬೆಳಗ್ಗೆ ಇಲ್ಲಿಗೆ ತಗೊಂಡ್ಬರ್ತೀವಿ. ಮತ್ತೆ ಬೆಳಗ್ಗೆ ಸುಮಾರಿಗೆ ನಮಗೆ ಪೊಲೀಸ್ ಕಡೆ ಇನ್ಫಾರ್ಮೇಶನ್ ಬರುತ್ತೆ, ಬೆಳಗ್ಗೆ ಇಬ್ಬರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ, ಜುಬೇರ್ ಮತ್ತೆ ಯಾಜೀರ್ ಅನ್ನೋರು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಅವರು ಇವರು ಒಂದೇ ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬಂದಿದೆ. ಇಲ್ಲಿ ಯಾವ ಸ್ಪಾಟ್ ಅಲ್ಲಿ ಬೇಟೆ ಆಡಿದರೆ ಏನಾಗ್ತದೆ? ಇದು ಸಂಪಾಜೆ ಅರಣ್ಯ ವಲಯದಲ್ಲಿ ಪಟ್ಟಿಘಾಟ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಬೇಟೆ ನಡೆದಿದೆ. ಅದು ಗನ್ ಶಾಟ್ ಮಾಡಿದಾಗ ಪೆಲೆಟ್ಸ್ ಇತ್ತು, ದಟ್ ಈಸ್ ನಾಟ್ ರಿವಾಲ್ವರ್, ಅದ್ರಲ್ಲಿ ನಾವು ಮಾಡಿಲ್ಲ. ಅವರು ಎದುರುಗಡೆ ಬರ್ತಿದ್ದಾಗ ನಾವು ನಿಲ್ಲಿಸದೇ ಇದ್ದಾಗ ಅವ್ರು ಒಂದ್ ಮೇಲೆ ಏರ್ ಶಾಟ್ ಅಲ್ಲಿ ಮಾಡಿದಾಗ ನಿಲ್ಲಿಸ್ತಾರೆ. ಸೊ ಹಂಗೆ ಪ್ರಯತ್ನ ಪಟ್ಟಿದ್ದಾಗ ಸಹ ಅವ್ರು ನಿಲ್ಲಿಸಲ್ಲ, ಆ ಒಂದು ಪೆಲೆಟ್ಸ್ ಅವ್ರು. ಬಟ್ ಅವರು ಹೇಳ್ತಾರೆ ನಾವು ಏನು ಮಾಡೇ ಇಲ್ಲ, ಅನಗತ್ಯವಾಗಿ ನಮ್ಮ ಮೇಲೆ ಶೂಟ್ ಮಾಡಿದ್ರು, ನಾವು ಜೀಪನ್ನ ನಿಲ್ಲಿಸಿದ್ವಿ ಅದು ಕೂಡ ನಮಗೆ ಶೂಟ್ ಮಾಡಿದ್ರು, ಹಂಗಾಗಿ ನಾವು ತಪ್ಪಿಸ್ಕೊಂಡು ಓಡಿದ್ವಿ. ಅನಗತ್ಯವಾಗಿ ಶೂಟ್ ಮಾಡೋ ಕ್ರಮೇಣ ಬರಲ್ಲಲ್ವ, ಅವರು ನಿಲ್ಲಿಸದೇ ಇರೋ ಸಮಯದಲ್ಲಿ ಅವರ ನಮ್ಮ ಮೇಲೆ ಗಾಡಿ ಓಡಿಸ್ಲಿಕ್ಕೆ ಬಂದಾಗ ಅಟ್ಲೀಸ್ಟ್ ಏರಲ್ಲಿ ಶಾರ್ಟ್ ಮಾಡಿದಾಗ ನಿಲ್ಲಿಸ್ತಾರೇನೋ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಅದಾದ್ರೂ ಸಹ ಅವ್ರು ನಿಲ್ಲಿಸಿದ್ರು. ಅದಾದ್ಮೇಲೆ ನಮ್ಮ ಗಾಡಿ ಸೀಸ್ ಮಾಡಿದಾಗ ಇಷ್ಟೆಲ್ಲ ಐಟಮ್ಸ್ ನಮ್ಮ ಗಾಡಿ ಸಿಕ್ಕಿದೆ. ಆ ಗಾಡಿನ ಅಬಂಡನ್ ಮಾಡಿ ಹೋಗಿದ್ದಾರೆ. ಅಬಂಡನ್ ಮಾಡಿ ಹೋಗ್ಬೇಕಾಗಿರೋ ಕ್ರಮ ಕೂಡ ಅವ್ರು ಬರಬೇಕಾಗಿರಲಿಲ್ಲ. ಏನಾದ್ರು ಇದೆ ಎಲ್ಲಿ ಅವರು ಸ್ವಲ್ಪ ಪ್ರಾಪರ್ ಏನೋ ಪ್ರಾಪರ್ ಇನ್ವೆಸ್ಟಿಗೇಷನ್ ನಡೀತಿದೆ. ಪ್ರಾಥಮಿಕವಾಗಿ ಕೊಳಕೇರಿ ಕಡೆ ಇರೋರು ಅಂತ ನಮಗೆ ಗೊತ್ತಾಗಿದೆ. ಇನ್ವೆಸ್ಟಿಗೇಷನ್ ಗಾಡಿ ಅವ್ರದೇನಾ ಅಥವಾ ಹೇಗೆ? ಗಾಡಿ ಒಬ್ಬರದ್ದು ಅವ್ರ ಹೆಸರು ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗ್ತದೆ. ಇನ್ನು ಇನ್ವೆಸ್ಟಿಗೇಷನ್ ಜಾಗಲಿದೆ, ಇನ್ವೆಸ್ಟಿಗೇಷನ್ ಆದ್ಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಈಗೇನು ಪ್ರಕರಣ ನಿಮ್ಮಲ್ಲಿ ಪ್ರಕರಣ WLR ದಾಖಲೆ ಆಗಿದೆ. ಅರಣ್ಯ ಸಿಬ್ಬಂದಿ ನಮ್ಮವರು ಅಲ್ಲಿಂದ ಬಿದ್ದು ಗಾಯಗಳೆಲ್ಲ ಆಗಿದೆ. ಅವನ್ನ ತಡೆಯುವಂತ ಪ್ರಯತ್ನದಲ್ಲಿ ಬಿದ್ದು ಗಾಯಗಳಾಗಿರುವಂಥದ್ದು. ಬಟ್ ನಿಮ್ಮ ಡಿಪಾರ್ಟ್ಮೆಂಟ್ 4 ಜನ ಯಾರೋ ನಮ್ಮ ಮೇಲೆ ಹಿಂಗೆ ಫೈರ್ ಮಾಡಿದ್ರು ಅಂತೇಳಿ ಅವರು ಕೌಂಟ್ರು ಕೇಸ್ ಕೂಡ ಮಾಡಿದ್ದಾರೆ. ನಾವು ಆರೋಪಿ ಪೊಲೀಸ್ ಡಿಟರ್ಮೈನ್ ಮಾಡಬೇಕಿದೆ. ಓಕೆ, ಥ್ಯಾಂಕ್ ಯು.